ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪ್ರತಿಮೆ ಸ್ಥಾಪಿಸಲು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಆಗ್ರಹಿಸಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸಂಯೋಜಕ ಹಾಗೂ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ಮಾತನಾಡಿದರು. ನಾನೂಡು ಕಂಡ ಧೀಮಂತ ರಾಜಕಾರಣಿ, ಬಡವರ ಬಂಧು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಸೇರಿದಂತೆ ಜಿಲ್ಲಾ ಎಲ್ಲ ವರ್ಗದವರಿಗೆ ಶ್ರಮಿಸಿದವರು. ಇನ್ನು ಜನಪರ ನಾಯಕ, ದಿಟ್ಟ ಹೋರಾಟಗಾರ, ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಪ್ರತಿಮೆಯನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆ ಆವರಣದಲ್ಲಿ ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರುವ ಅತ್ಯುತ್ತಮ ಆಸ್ಪತ್ರೆಗಳಲ್ಲಿ ಮೆಗನ್ ಆಸ್ಪತ್ರೆ ಸಹ ಒಂದಾಗಿದೆ. ಇದರಿಂದ ಜಿಲ್ಲೆಯಷ್ಟೇ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಸಹ ರೋಗಿಗಳು ಚಿಕಿತ್ಸೆ ಪಡೆಯಲು ಇಲ್ಲಿ ಬರ್ತಿದ್ದಾರೆ. ಇಂತಹ ಆಸ್ಪತ್ರೆಗೆ ಸ್ಥಾಪನೆಗೆ ಅಡಿಕಲ್ಲು ಹಾಕಿದ ಕೀರ್ತಿ ಬಂಗಾರಪ್ಪನವರಿಗೆ ಸಲ್ಲುತ್ತದೆ. ಆದ್ದರಿಂದ ಈ ಆಸ್ಪತ್ರೆಯ ಆವರಣದಲ್ಲಿ ಅವರ ಪ್ರತಿಮೆ ಸ್ಥಾಪಿಸುವುದು ಸೂಕ್ತವಾಗಿದೆ ಎಂದು ಹೇಳಿದರು. ನಮಸ್ಕಾರಗಳು. ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಶಿವಮೊಗ್ಗ ಜಿಲ್ಲಾ ಘಟಕ. ಇವತ್ತಿನ ವಿಷಯ ಸನ್ಮಾನ್ಯ ಶ್ರೀ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ನಾಯಕರು, ಬಡವರ ಬಂಧು, ದೀನದಯಾಳು ಹಾಗೂ ಎಲ್ಲ ವರ್ಗಗಳ ನಾಯಕರಾದಂಥ ದಿವಂಗತ ಬಂಗಾರಪ್ಪಜಿಯವರ ಪುತ್ಥಳಿಯನ್ನು ಶಿವಮೊಗ್ಗದ ಪ್ರಸಿದ್ಧ ಮೆಗನ್ ಹಾಸ್ಪಿಟಲ್ ಆವರಣದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನಾವು ಸರ್ಕಾರಕ್ಕೆ ಆಗ್ರಹ ಹಾಗೂ ಮನವಿಯನ್ನು ಮಾಡ್ತಾ ಇದ್ದೇವೆ. ಏನಪ್ಪ ವಿಷಯ ಅಂದರೆ, ಬಂಗಾರಪ್ಪನವರ ಕೊಡುಗೆ ಅಪಾರ ಹಾಗೂ ಅನನ್ಯ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ನಮಗೆ ಕುಡಿಯುವ ನೀರಿನ ಯೋಜನೆ, ಅಕ್ಷರ, ಆಶ್ರಯ, ಆರಾಧನಾ ಇಂಥ ಹಲವಾರು ನೂರಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಂಥದ್ದು. ಕಾವೇರಿ ನೀರಿನ ವಿಚಾರ ಬಂದಾಗೂ ಅಷ್ಟೇ, ಈ ರಾಜ್ಯದ ವಿಚಾರ, ನೆಲ ಜಲ ವಿಚಾರ ಬಂದಾಗೂ ಕೂಡ ರಾಜೀನಾಮೆ ಕೊಟ್ಟು ಈ ರಾಜ್ಯದ ವಿಚಾರವಾಗಿ ನಿಂತಂಥವ್ರು. ಅವರ ಗರಡಿಯಲ್ಲಿ ಬೆಳೆದಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು. ಉದಾಹರಣೆಗೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ವೀರಪ್ಪ ಮೊಯ್ಲಿಯವರು, ಹರಿಪ್ರಸಾದ್ ಅವರು ಅವ್ರ ಬಾಯಿಂದನೇ ನಮ್ಮ ಗುರುಗಳು ಅಂತ ಹೇಳಿದ್ದಾರೆ. ಅದೇ ರೀತಿ ಅವರೊಬ್ಬರು ನಾಯಕರಲ್ಲ, ನಾಯಕರನ್ನ ಸೃಷ್ಟಿ ಮಾಡುವಂಥ ವಿಶ್ವವಿದ್ಯಾಲಯ. ಇಂಥ ಒಬ್ಬ ಮಹಾನ್ ನಾಯಕರ ಪುತ್ಥಳಿ ಇಲ್ಲದೆ ಇರುವಂಥದ್ದು ನಮಗೆ ಅವಮಾನಕರ. ನಾವು ರಾಜ್ಯಾದ್ಯಂತ ಓಡಾಡಿದ್ರೆ ಕಿಮ್ಸ್ ಆಗ್ಬೋದು, ಬೇರೆ ಕಡೆ ಹಾಸ್ಪಿಟ್ಲ್ಗಳಾಗ್ಬೋದು, ಬೇರೆ ಕಡೆ ಉದ್ಯಾನವನ, ಎಲ್ಲಾನ ಒಂದು ಕಡೆ ಒಬ್ಬರದು ಆ ಜಿಲ್ಲೆಯ ನಾಯಕರದು ಪುತ್ಥಳಿ ಇರುವಂಥದ್ದು ನಾವು ನೀವೆಲ್ಲ ಕಂಡಿದ್ದೀವಿ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮೆಗನ್ ಆಸ್ಪತ್ರೆ ಹಲವಾರು ಜಿಲ್ಲೆಗಳಿಂದ ಇವತ್ತು ಬರ್ತಾ ಇದ್ದಾರೆ. ಹಿಂದೆ ಕೂಡ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪವರ್ ಸ್ಟೇಷನ್ ಉದ್ಘಾಟನೆ ಸಮಯದಲ್ಲಿ ಇನ್ನೊಂದು ಉದ್ಯಾನವನ ಮಾಡಬೇಕು, ಮಾಡಿ ಅದಕ್ಕೆ ಬಂಗಾರಪ್ಪನವ್ರ ಹೆಸರಿಡಿ ಅಂತ ಸಣ್ಣ ಸಲಹೆ ಕೂಡ ಅವತ್ತಿನ ಮೆಸ್ಕಾಂ MD ಮತ್ತು ಇಲ್ಲಿರೋ DC ಅವರಿಗೆ ಸಣ್ಣ ಸಲಹೆ ಕೊಡ್ತಾರೆ. ಆದರೆ ಇವತ್ತು ಬಂಗಾರಪ್ಪನವರ ಕೊಡುಗೆಯಿಂದ ನಾವು ಇವತ್ತೇನು ಸಮೃದ್ಧಿಯಿಂದ ನೀರು ಕುಡಿತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಂದರೆ ಶಿವಮೊಗ್ಗ ನಗರದಲ್ಲಿ, ಅಂದರೆ ಅದಕ್ಕೆ ಬಂಗಾರಪ್ಪನವರ ಕೊಡುಗೆನೇ ಕಾರಣ. ಅದೇ ರೀತಿ ಇವತ್ತು ಒಂದು ಕ್ಷೇತ್ರವಾಗಿ ಬೆಳೆದಿದೆ ಬೊಮ್ಮನಕಟ್ಟೆ. ಅದಕ್ಕೆ ಆಶ್ರಯ ಮನೆಗಳಾಗ್ಬೋದು, ಅಲ್ಲಿರೋ ಮನೆಗಳು ಅಭಿವೃದ್ಧಿ ಆಗ್ಬೋದು. ಇವತ್ತು ಕೇವಲ 150 ರೂಪಾಯಿ 200 ರೂಪಾಯಿ ಅಡಿ ಇರೋ ಜಾಗಗಳಲ್ಲಿ ಇವತ್ತು 2,500 3,500ಕ್ಕೆ ಬಂದಿದೆ. ಅಂದರೆ ಅದು ಬಂಗಾರಪ್ಪನವರು ಅವತ್ತಿನ ದೂರದೃಷ್ಟಿಯ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂಧುಗಳು. ಅದರಲ್ಲೂ ಅವ್ರಿಗೆ ಭಾರಿ ಅಭಿಮಾನ ಇದ್ದಿದ್ದು ಅಂದರೆ ಅತಿ ಹಿಂದುಳಿದ ವರ್ಗಗಳು. ನಮ್ಮಂಥ ಸಣ್ಣ ಪುಟ್ಟ ಸಮಾಜಗಳನ್ನು ಗುರುತಿಸಿ ಈ ಕೆಲವು ನಿಗಮಗಳಿಗೆ ಎಲ್ಲ ಮಾಡುವಂಥದ್ದು ಮತ್ತು ಸಣ್ಣ ಪುಟ್ಟ ದೇವಾಲಯಗಳಿಗೆ ಅನುದಾನ ಅಂತ ಕೊಟ್ಟಿದ್ರೆ ಇವತ್ತು ಸಣ್ಣ ಪುಟ್ಟ ಚೌಡಿ, ಈ ಕೆಂಚಮ್ಮನ ದೇವಸ್ಥಾನ ಇವತ್ತೆಲ್ಲ ಅಭಿವೃದ್ಧಿಯಾಗಿದೆ. ಅದು ಬಂಗಾರಪ್ಪನವರೇ ಕಾರಣ. ಇವತ್ತು ಯಾರೇ ಬಂದು ಏನೇ ಕೆಲಸ ಮಾಡಿದ್ರು, ಆದರೆ ಬಂಗಾರಪ್ಪನವರ ಕೊಡುಗೆ ಅಪಾರ ಹಾಗೂ ಅನನ್ಯ. ಈ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮಂಥ ಸಣ್ಣ ಸಮಾಜಗಳಿಗೆಲ್ಲ ಭಾರಿ ಹೆಲ್ಪ್ ಮಾಡಿರೋದ್ರಿಂದ ನನಗೆ ನೂರಾರು ಜನ ಇವತ್ತು ಸಲಹೆ ಕೊಟ್ಟರು, ಇಂಥದ್ದೊಂದು ಆಗೋದು ಸರಿ ಇದೆ ಅಂತ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಇವತ್ತು ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರ ಪುತ್ಥಳಿಯನ್ನು ಮೆಗನ್ ಹಾಸ್ಪಿಟಲ್ ಆವರಣದಲ್ಲಿ ಮಾಡಬೇಕು. ಅದಕ್ಕೆ ಜಿಲ್ಲಾ ಅಧಿಕಾರಿಗಳ ಮುಖೇನ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಆರೋಗ್ಯ ಇಲಾಖೆಯ ದಿನೇಶ್ ಗುಂಡೂರಾವ್ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಹಾಗೂ ಬಂಗಾರಪ್ಪನವರ ಮಗನಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು, ಈ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ, ಅವರು ಕೂಡ ಮೆಗನ್ ಹಾಸ್ಪಿಟಲ್ ಬಗ್ಗೆ ಅಪಾರ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಅದೇ ರೀತಿ ಇದಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳೋದೊಂದೇ, 6 ತಿಂಗಳು ನಾವು ಅವರಿಗೆ ಗಡುವು ಕೊಡ್ತೀವಿ. ಶೀಘ್ರವಾಗಿ ಅವರು ಜಾಗನ ಗುರುತಿಸಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಮಾಡಬೇಕು ಅನ್ನೋದು ನಮ್ಮದೊಂದು ಆಗ್ರಹ. ಇಲ್ಲವಾದರೆ ನಾವು ಮುಂದಿನ ದಿನದಲ್ಲಿ ಇದಾಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಕೊಡಿಸ್ಕೊಡ್ತಾ ತಮಗೆಲ್ಲ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.